ಎಲ್ರಿಗೂ ನಮಸ್ಕಾರ. ನಾನು ಬೋರಮ್ಮ ಹೆಚ್ ಅಂಗಡಿ, ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್, GFGC HD ಕೋಟೆ, ಮೈಸೂರು ಡಿಸ್ಟಿಕ್. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ BA ಪದವಿಯ 4ನೇ ಸೆಮ್ನ ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಇಂಟ್ರೊಡಕ್ಷನ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಚಯ. ಈ ಒಂದು ಸಿಲೆಬಸ್ನ ಭಾಗವಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು 19ನೇ ಸೆಷನ್ನಲ್ಲಿ ಲಿಮಿಟೇಷನ್ಸ್ ಆಫ್ ನ್ಯಾಷನಲ್ ಪವರ್, ರಾಷ್ಟ್ರೀಯ ಶಕ್ತಿಯ ಮಿತಿಗಳು, ಈ ವಿಷಯವನ್ನು ಕುರಿತು ಚರ್ಚಿಸೋಣ. ಲಿಮಿಟೇಷನ್ಸ್ ಆನ್ ನ್ಯಾಷನಲ್ ಪವರ್, ರಾಷ್ಟ್ರೀಯ ಶಕ್ತಿಯ ಮೇಲಿನ ಮಿತಿಗಳು. ಈ ಹಿಂದಿನ ಸೆಷನ್ಗಳಲ್ಲಿ ರಾಷ್ಟ್ರೀಯ ಶಕ್ತಿ ಯಾವ ರೀತಿ ಒಂದು ರಾಷ್ಟ್ರದ ಹಿತಾಸಕ್ತಿಗಳನ್ನು ಕಾಪಾಡುವಲ್ಲಿ, ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಬೇರೆ ರಾಷ್ಟ್ರಗಳ ವರ್ತನೆಯ ಮೇಲೆ ಪ್ರಭಾವವನ್ನು ಬೀರುವಲ್ಲಿ ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ಆದರೂ ಕೂಡ ಪ್ರತಿಯೊಂದು ರಾಷ್ಟ್ರ ತನ್ನ ರಾಷ್ಟ್ರೀಯ ಶಕ್ತಿಯನ್ನು ಚಲಾಯಿಸೋದಕ್ಕೆ ಸತತವಾದಂಥ ಪ್ರಯತ್ನವನ್ನು ಪಡ್ತಾ ಇದ್ದರೂ ಕೂಡ ಇದು ಕೂಡ ಕೆಲವು ನಿಯಂತ್ರಣಗಳನ್ನು ಹೊಂದಲೇಬೇಕು, ಹೊಂದುವ ಅನಿವಾರ್ಯತೆ ಇದೆ. ಯಾಕೆ ಆ ಮಿತಿ ಬೇಕು? ಆ ಮಿತಿಗಳು ಯಾವ್ಯಾವು ಅನ್ನೋದನ್ನು ವಿ ವಿಲ್ ಡಿಸ್ಕಸ್ ನೌ. ಓಕೆ, ದ ಪವರ್ ಆ್ಯಂಡ್ ಇಟ್ಸ್ ಇಂಡಿವಿಜುವಲ್ ಡಿಸ್ಟ್ರಿಬ್ಯೂಷನ್ ಈಸ್ ಒನ್ ಆಫ್ ದ ಮೇಜರ್ ಡಿಟರ್ಮಿನೆಂಟ್ಸ್ ಆಫ್ ದ ಬಿಹೇವಿಯರ್ ಆಫ್ ದ ಸ್ಟೇಟ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಖಂಡಿತ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಅಧಿಕಾರ ಮತ್ತು ಅಧಿಕಾರದ ವೈಯಕ್ತಿಕ ವಿತರಣೆ ಏನಿದೆಯಲ್ಲ, ರಾಜ್ಯದ ನಡವಳಿಕೆಯನ್ನು ನಿರ್ಧರಿಸ್ತಕ್ಕಂಥ ಒಂದು ಪ್ರಮುಖ ಅಂಶವಾಗಿ ಕಾರ್ಯವನ್ನು ಮಾಡುತ್ತೆ. ಅದು ಹೌದು, ನಾವೆಲ್ಲ ಒಪ್ಕೊಳ್ತೇವೆ. ಆದರೆ ಈ ಪರಮಾಣು ಯುಗ ಅಂತ ಕರಿತೀವಿ, ನ್ಯೂಕ್ಲಿಯರ್ ಏಜ್ ಅಂತ ಕರಿತೀವಿ ನಾವು. ಇನ್ ದಿಸ್ ನ್ಯೂಕ್ಲಿಯರ್ ಏಜ್, ದ ಡೇಂಜರ್ ರಿಸಲ್ಟಿಂಗ್ ಫ್ರಮ್ ಆನ್ ಅನ್ಲಿಮಿಟೆಡ್ ಯೂಸ್ ಆಫ್ ಪವರ್ ಇನ್ವಾಲ್ವ್ಸ್ ದ ಪಾಸಿಬಿಲಿಟಿ ಆಫ್ ಎ ಟೋಟಲ್ ರಿಸ್ಟ್ರಿಕ್ಷನ್ಸ್ ಆಫ್ ದ ಹ್ಯೂಮನ್ ಕೈಂಡ್ ಬೈ ಎ ನ್ಯೂಕ್ಲಿಯರ್ ವಾರ್. ನಾವೆಲ್ಲ ಪರಮಾಣು ಯುಗದಲ್ಲಿ ಇರೋದ್ರಿಂದ ಈ ಅಧಿಕಾರವನ್ನು ನಾವು ಅನಿಯಮಿತವಾಗಿ ಬಳಸ್ತಾ ಹೋದರೆ ಅದರಿಂದ ಭಾರಿ ಅನಾಹುತವನ್ನು ಎದುರಿಸಬೇಕಾಗತ್ತೆ. ಪರಮಾಣು ಯುದ್ಧವೇನಾದರೂ ಈ ಅಧಿಕಾರದ ಹೆಚ್ಚಳದಿಂದ ನಡೆದು ಹೋದರೆ ಇಡೀ ಮಾನವ ಕುಲ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ. ಹೀಗಾಗಿ ನಾವು ಕೆಲವು ಲಿಮಿಟೇಷನ್ಗಳನ್ನು, ಮಿತಿಗಳನ್ನು ಈ ಒಂದು ರಾಷ್ಟ್ರೀಯ ಶಕ್ತಿಯ ಮೇಲೆ ಹೇರಿಕೊಳ್ಳಬೇಕಾಗತ್ತೆ ಪ್ರತಿಯೊಂದು ರಾಷ್ಟ್ರ ಕೂಡ. ದ ನ್ಯೂ ನೀಡ್ ಫಾರ್ ದ ಸಸ್ಟೈನಬಲ್ all-round development has again compelled all nations to accept the need for controlling and regulating the use of power by all states in the interest of preventing war and anarchy in international relations. ಇವತ್ತು ಎಲ್ಲ ರಾಷ್ಟ್ರಗಳು ಕೂಡ ಸುಸ್ಥಿರವಾದಂತಹ ಬೆಳವಣಿಗೆಯ ಕಡೆಗೆ ಸಾಗಬೇಕು ಅಂದರೆ ಎಲ್ಲ ರಾಷ್ಟ್ರಗಳು ಈ ಅರಾಜಕತೆಗೆ ಕಾರಣವಾಗ್ತಕ್ಕಂತಹ ಯುದ್ಧ ಮತ್ತು ಹಿಂಸಾಚಾರದ ಚಟುವಟಿಕೆಗಳನ್ನು ತಡೆದು ಎಲ್ಲ ರಾಜ್ಯಗಳು ಕೂಡ ಅವರವರ ಅಧಿಕಾರದ ಬಳಕೆಯನ್ನು ನಿಯಂತ್ರಿಸ್ತಕ್ಕಂಥ ಕೆಲಸ ಮಾಡಬೇಕಾಗತ್ತೆ. ಮತ್ತು ಈ ಒಂದು ಕಾನ್ಸೆಪ್ಟನ್ನು, ಈ ಅಧಿಕಾರದ ಮಿತಿಯನ್ನು ಎಲ್ಲ ರಾಷ್ಟ್ರಗಳು ಕೂಡ ಒಪ್ಪಿಕೊಳ್ಳಬೇಕಾಗತ್ತೆ. ಓಕೆ, ವಾಟ್ ಆರ್ ದೋಸ್ ಲಿಮಿಟೇಷನ್ಸ್? ರಾಷ್ಟ್ರೀಯ ಶಕ್ತಿಯ ಮಿತಿಗಳು ಯಾವ್ಯಾವು ಅನ್ನೋದನ್ನು ನಾವು ಪಟ್ಟಿ ಮಾಡೋದಾದರೆ, ದ ಫಸ್ಟ್ ಒನ್ ಈಸ್ ಬ್ಯಾಲೆನ್ಸ್ ಆಫ್ ಪವರ್, ಅಧಿಕಾರದ ಸಮತೋಲನ. ಅಂತಾರಾಷ್ಟ್ರೀಯ ಕಾನೂನು, ಇಂಟರ್ನ್ಯಾಷನಲ್ ಲಾ. ಅಂತಾರಾಷ್ಟ್ರೀಯ ನೈತಿಕತೆ, ಇಂಟರ್ನ್ಯಾಷನಲ್ ಮೊರಾಲಿಟಿ. ವಿಶ್ವ ಸಾರ್ವಜನಿಕ ಅಭಿಪ್ರಾಯ, ವರ್ಲ್ಡ್ ಪಬ್ಲಿಕ್ ಒಪಿನಿಯನ್ ಅಂತ ಕರಿತೀವಿ. ದೆನ್ ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್. ಸಾಮೂಹಿಕ ಭದ್ರತೆ, ಕಲೆಕ್ಟಿವ್ ಸೆಕ್ಯೂರಿಟಿ. ನಿಶಸ್ತ್ರೀಕರಣ ಮತ್ತು ಶಸ್ತ್ರಾಸ್ತ್ರ ನಿಯಂತ್ರಣ, ಡಿಸಾರ್ಮೆಂಟ್ ಆ್ಯಂಡ್ ಆರ್ಮ್ಸ್ ಕಂಟ್ರೋಲ್ ಅಂತ ಹೇಳಿ ಇಷ್ಟು ವಿಷಯಗಳನ್ನ ನಾವು ಸದ್ಯ ಇಲ್ಲಿ ಪಟ್ಟಿ ಮಾಡ್ತೀವಿ. ಇದರ ಹೊರತಾಗಿ ಇತರೆ ಅಂಶಗಳು ಕೂಡ ಮಿತಿಗಳಾಗಿ ಖಂಡಿತವಾಗಿ ಕಾರ್ಯನಿರ್ವಹಿಸ್ತವೆ. ಇವಿಷ್ಟು ವಿಷಯಗಳನ್ನ ಇವತ್ತಿನ ನಮ್ಮ ವಿಡಿಯೋದ ಭಾಗವಾಗಿ ಚರ್ಚಿಸೋಣ ಒಂದೊಂದಾಗಿನೇ. ದ ಫಸ್ಟ್ ಒನ್ ಈಸ್ ಬ್ಯಾಲೆನ್ಸ್ ಆಫ್ ಪವರ್, ಅಧಿಕಾರದ ಸಮತೋಲನ ಅಥವಾ ಶಕ್ತಿ ಸಮತೋಲನ. ದ ಬ್ಯಾಲೆನ್ಸ್ ಆಫ್ ಪವರ್ ಈಸ್ ಎ ಡಿವೈಸ್ ಆಫ್ ಬೋತ್ ಪವರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಲಿಮಿಟೇಷನ್ ಆಫ್ ಪವರ್. ಖಂಡಿತ ಅಧಿಕಾರವನ್ನು ನಿಯಂತ್ರಿಸೋದಕ್ಕೆ ಮತ್ತು ಅಧಿಕಾರವನ್ನು ನಿರ್ವಹಿಸೋದಕ್ಕೆ ಪ್ರಮುಖ ಸಾಧನವಾಗಿ ಈ ಶಕ್ತಿ ಸಮತೋಲನ ಅನ್ನೋದು ಕಾರ್ಯನಿರ್ವಹಿಸುತ್ತೆ. ಇಟ್ಸ್ ಅಂಡರ್ಲೈಯಿಂಗ್ ಪ್ರಿನ್ಸಿಪಲ್ ಈಸ್ that the power of several equally powerful actors can be a source of limitation on their powers. ಇದರ ಮೂಲ ತತ್ವ ಏನು ಅಂದರೆ, ಹಲವಾರು ಸಮಾನ ಶಕ್ತಿಶಾಲಿ ನಟರ ಒಂದು ಶಕ್ತಿಯು ಅವರ ಶಕ್ತಿಗಳ ಮೇಲೆ ಮಿತಿಯ ಮೂಲವಾಗಬಹುದು. ಅಂದರೆ ಅನೇಕ ಶಕ್ತಿಶಾಲಿ ರಾಷ್ಟ್ರಗಳ ಅಧಿಕಾರ ಏನಿದೆಯಲ್ಲ, ಆ ಅಧಿಕಾರವನ್ನು ಚಲಾಯಿಸಬೇಕು ಆದರೆ ತಮ್ಮ ಎದುರಾಳಿ ರಾಷ್ಟ್ರಗಳಲ್ಲೂ ಕೂಡ ಅಷ್ಟೇ ಸಮಾನವಾದಂಥ ಅಧಿಕಾರವಿರುತ್ತೆ. ಎದುರಾಳಿ ರಾಷ್ಟ್ರದ ಮೇಲೆ ಅಥವಾ
ತನ್ನ ಹಿತಾಸಕ್ತಿಗಿಂತ ಬೇರೆ ಹಿತಾಸಕ್ತಿಯನ್ನು, ಬೇರೆ ಸಿದ್ಧಾಂತವನ್ನು, ಬೇರೆ ಐಡಿಯಾಲಜಿಯನ್ನು ಹೊಂದಿದಂಥ ರಾಷ್ಟ್ರಗಳ ಮೇಲೆ ಏನಾದರೂ ತನ್ನ ಅಧಿಕಾರವನ್ನು ಹೆಚ್ಚಿಗೆ ಚಲಾಯಿಸಬೇಕು, ಹಿಂಸಾತ್ಮಕ ಅಥವಾ ಬಲೋಪ್ರಯೋಗದ ಅಧಿಕಾರವನ್ನು ಚಲಾಯಿಸಬೇಕು ಅಂದರೆ ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ಎದುರಾಳಿ ಗುಂಪು ಕೂಡ ಅಷ್ಟೇ ಸಮಾನ ಬಲವನ್ನು ಹೊಂದಿರುತ್ತೆ. ಸೊ ಹೀಗಾಗಿ ಈ ಗುಂಪಿನ ಮೇಲೆ ಆ ಗುಂಪಿನ ಸಮಾನ ಅಧಿಕಾರ ಏನಾಗುತ್ತೆ ಹೇಳ್ರಿ, ಮಿತಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಸೊ ನೋಡಿ, ಸಮಾನ ಬಲ ಇದ್ದವರು, ಸೊ ಊರಿನಲ್ಲಿ ಒಂದು ಉದಾಹರಣೆ ನೋಡ್ಕೊಳ್ಳಿ ನೀವು, ಸಮಾನವಾದಂತಹ ಬಲ ಇದ್ದವರು, ಅದು ಶ್ರೀಮಂತಿಕೆಯಲ್ಲಿ ಆಗಿರ್ಬೋದು, ಸಾಮಾಜಿಕ ಸ್ಥಾನಮಾನದಲ್ಲಿ ಆಗಿರ್ಬೋದು, ಸಮಾನ ಬಲದ ಇದ್ದವರು ಒಬ್ಬರ ಮೇಲೆ ಒಬ್ಬರು ದಾಳಿಯನ್ನು ಮಾಡ್ಕೊಳ್ಳೋದಿಲ್ಲ. ವಾಗ್ದಾಳಿ ಆಗಿರ್ಬೋದು, ಬೇರೆ ಆಗಿರ್ಬೋದು, ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ನನ್ನನ್ನು ಬೈದರೆ, ನಾನೇನಾದರೂ ಅವರನ್ನು ಬೈದರೆ ಅವರು ನನ್ನ ತಿರುಗಿ ಬೈತಾರೆ ಅನ್ನೋ ಭಯ ಹೇಗಿರುತ್ತೆ ನೋಡಿ. ಒಂದು ನಾರ್ಮಲ್ ನಮ್ಮ ಸುತ್ತಮುತ್ತಲಿನ ನಡೀತಕ್ಕಂಥ ಒಂದು ಘಟನೆಗಳಲ್ಲೇ ನಿಮ್ಗೆ ಉದಾಹರಣೆಯನ್ನು ಕೊಡೋದಾದರೆ, ಸೊ ಯಾರಾದರೂ ಒಬ್ಬರು ಇನ್ನೊಬ್ಬರನ್ನ ಶೋಷಣೆ ಮಾಡೋದು ಯಾವಾಗ ಮಾಡ್ತಾರೆ ಅಂದರೆ, ಯಾವಾಗ ಸೊ ಎದುರಾಳಿ ನಮಗಿಂತ ದುರ್ಬಲನಾಗಿರ್ತಾನೋ, ಅಧಿಕಾರದಿಂದ ಆಗಿರ್ಬೋದು, ಆರ್ಥಿಕತೆಯಿಂದ, ಬೇರೆ ಯಾವುದೇ ರೂಪದಲ್ಲಿ ಆಗಿರ್ಬೋದು, ಯಾವುದೇ ವಿಷಯದಲ್ಲಿ ದುರ್ಬಲನಾಗಿದ್ದಾಗ ಮಾತ್ರ ಅವನ ಮೇಲೆ ಹೆಚ್ಚು ಅಧಿಕಾರವನ್ನು ಚಲಾಯಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಈ ಸಾಕು. ಸೊ ನೆಕ್ಸ್ಟ್ ಪಾಯಿಂಟ್ ಇದೆ, ಬ್ಯಾಲೆನ್ಸ್ ಆಫ್ ಪವರಲ್ಲಿ ಬಂದರೆ ದ ಮೇಜರ್ ಆ್ಯಕ್ಟರ್ಸ್ ಶುಡ್ ಮೇಂಟೈನ್ ಎ ಸಾರ್ಟ್ ಆಫ್ ಬ್ಯಾಲೆನ್ಸ್ ಇನ್ ದೇರ್ ಪವರ್ ಪೊಸಿಷನ್ಸ್. ಸೊ ಏನು ಪ್ರಮುಖ ನಟರು ಅಂತ ಕರಿತೀವಿ, ಮೇಜರ್ ಆ್ಯಕ್ಟರ್ಸ್ ಅಂತ ಕರಿತೀವಿ. ಸೊ ಜಗತ್ತಿನಲ್ಲಿ ಪ್ರಮುಖ ಅಧಿಕಾರವನ್ನು ಹೊಂದಿದಂತಹ ರಾಷ್ಟ್ರಗಳು ತಮ್ಮ ಅಧಿಕಾರ ಸ್ಥಾನಗಳಲ್ಲಿ ಒಂದು ರೀತಿಯ ಸಮತೋಲನವನ್ನು ಕಾಯ್ದುಕೊಳ್ಳಬೇಕಾಗತ್ತೆ. ಅವರು ತಮ್ಮ ಅಧಿಕಾರವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೂ ಅವಕಾಶವನ್ನು ಕೊಡೋದಿಲ್ಲ. ಯಾಕಂದರೆ ಎದುರಾಳಿಗಳು ನಮ್ಮಷ್ಟೇ ಪ್ರಬಲರಾಗಿದ್ದಾರೆ. ಸೊ ಆ ಪ್ರಬಲತೆಯನ್ನು ನಾನು ಕೂಡ ಕಾಪಾಡಿಕೊಳ್ಬೇಕು ಅಂತ ಹೇಳಿ ಪ್ರತಿಯೊಂದು ರಾಷ್ಟ್ರ ಕೂಡ ಪ್ರಯತ್ನವನ್ನು ಪಡ್ತಾ ಇರುತ್ತೆ. ಹಾಗೆ ಅಧಿಕಾರವನ್ನು ಅಧಿಕವಾಗಿ ಚಲಾಯಿಸೋದಕ್ಕೂ ಇಷ್ಟಪಡೋದಿಲ್ಲ. ಯಾಕಂದರೆ ಎದುರಾಳಿ ರಾಷ್ಟ್ರ ನನ್ನಷ್ಟೇ ಪ್ರಬಲವಾಗಿದೆ ಅನ್ನೋ ಕಾರಣಕ್ಕೋಸ್ಕರ. ಸೊ ನೋ ಸ್ಟೇಟ್ ಶುಡ್ ಟ್ರೈ ಟು ಬಿಕಮ್ ಅನ್ಡ್ಯೂಲಿ ಪವರ್ಫುಲ್ ಆಸ್ ಕ್ಯಾನ್ ಎಂಡೇಂಜರ್ ದ ಬ್ಯಾಲೆನ್ಸ್. ಸೊ ಸಮತೋಲನಕ್ಕೆ ಅಪಾಯವನ್ನು ಉಂಟು ಮಾಡತಕ್ಕಂತಹ ಒಂದು ಪ್ರಯತ್ನವನ್ನು ಯಾವುದೇ ರಾಷ್ಟ್ರ ಇಲ್ಲಿ ಮಾಡುವುದಿಲ್ಲ. ಯಾಕೆಂದರೆ ಅದನ್ನು ಮಾಡಿದರೆ ಅಲ್ಲಿ ಏನು ಅನಾಹುತ ಸಂಭವಿಸುತ್ತೆ ಅದರ ಒಂದು ಪ್ರತಿಫಲವನ್ನು ತಾನೂ ಕೂಡ ಅನುಭವಿಸಬೇಕಾಗತ್ತೆ ಅಂತ ಹೇಳಿ ಯಾವ ರಾಷ್ಟ್ರ ಅನಗತ್ಯವಾಗಿ ಇಲ್ಲಿ ಧುಮುಕೋದಿಲ್ಲ ಯುದ್ಧಕ್ಕೆ ಅಥವಾ ಹಿಂಸಾಚಾರದ ಘಟನೆಗಳಿಗೆ. Then if a state becomes or tries to become unduly powerful, another state or states should collectively pool their powers and create a preponderance of power against the offending state. ಯಾವುದೇ ಒಂದು ರಾಷ್ಟ್ರ ಅನಗತ್ಯವಾಗಿ ತಾನು ಶಕ್ತಿಶಾಲಿ ಆಗಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದರೆ ಬೇರೆ ರಾಷ್ಟ್ರಗಳು ಅಥವಾ ಒಂದು ರಾಷ್ಟ್ರ ಒಟ್ಟಾಗಿ ಏನು ಮಾಡಬೇಕು, ತಮ್ಮ ಅಧಿಕಾರಗಳನ್ನು ಒಟ್ಟುಗೂಡಿಸಿ ಏನು ಹಾನಿಯನ್ನು ಮಾಡಬೇಕು ಅಂತ ಒಂದು ರಾಜ್ಯ ಪ್ರಯತ್ನವನ್ನು ಮಾಡ್ತಿರುತ್ತೋ ಆ ಹಾನಿಕಾರ ರಾಜ್ಯದ ವಿರುದ್ಧ ತಮ್ಮ ಅಧಿಕಾರ ಪ್ರಾಬಲ್ಯವನ್ನು ಸೃಷ್ಟಿಸಬೇಕು, ಬೆದರಿಕೆ ಹಾಕಬೇಕು. ಸೊ ನೀನೇನಾದರೂ ಜಾಗತಿಕ ಮಟ್ಟದಲ್ಲಿ ಯಾವುದೇ ಒಂದು ಯುದ್ಧದಲ್ಲಿ ಅಥವಾ ಏನಾದರೂ ನೆಗೆಟಿವ್ ಚಟುವಟಿಕೆಗಳಲ್ಲಿ ಅಧಿಕಾರವನ್ನು ಅತಿಯಾಗಿ ಪ್ರಯೋಗಿಸ್ತಕ್ಕಂತಹ ಚಟುವಟಿಕೆಗಳಲ್ಲಿ ಏನಾದರೂ ತೊಡಗಿದರೆ ನಾವೆಲ್ಲ ಸೇರಿ ನಿನ್ನ ಮೇಲೆ ಅಧಿಕಾರವನ್ನು ಚಲಾಯಿಸ್ತೀವಿ ಅನ್ನೋ ಒಗ್ಗಟ್ಟು ಎದುರಾಳಿ ರಾಷ್ಟ್ರಗಳಲ್ಲಿ ಬಂದಾಗ ಯಾವುದೇ ರಾಷ್ಟ್ರ ಆ ಭಯದಿಂದ ಏನು ಮಾಡೋದಿಲ್ಲ ಅಂದರೆ ಅನಗತ್ಯವಾಗಿ ತಾನು ಶಕ್ತಿಶಾಲಿ ರಾಷ್ಟ್ರವಾಗಿ ಹೊರಹೊಮ್ಮಬೇಕು ಅನ್ನೋ ಒಂದು ಪ್ರಯತ್ನವನ್ನು ಮಾಡೋದಿಲ್ಲ. ಓಕೆ, ದೆನ್ ಸ್ಟೇಟ್ಸ್ ಶುಡ್ ಆ್ಯಕ್ಟ್ ಟು ರೆಡ್ಯೂಸ್ ದ ಪವರ್ ಆಫ್ ದ ಥ್ರೆಟನಿಂಗ್ ಸ್ಟೇಟ್ ಆ್ಯಂಡ್ ರಿಸ್ಟೋರ್ ದ ಬ್ಯಾಲೆನ್ಸ್. ಪ್ರತಿಯೊಂದು ರಾಜ್ಯ, ವಿಶೇಷವಾಗಿ ಪ್ರಬಲ ರಾಷ್ಟ್ರಗಳು ಅಂತ ಏನು ಕರಿತೀವಿ, ಜಗತ್ತಿನ ಪ್ರಬಲ ರಾಷ್ಟ್ರಗಳು ಏನು ಪ್ರಯತ್ನವನ್ನು ಮಾಡ್ತಿರಬೇಕು ಅಂದರೆ ಯಾವ ರಾಜ್ಯ ಬೆದರಿಕೆಯನ್ನು ಒಡ್ಡಿ ತನ್ನ ಅಧಿಕಾರವನ್ನು ಚಲಾಯಿಸೋದಕ್ಕೆ ಪ್ರಯತ್ನ ಮಾಡ್ತಿರುತ್ತೋ ಆ ಬೆದರಿಕೆ ರಾಜ್ಯದ ಶಕ್ತಿಯನ್ನು ಕಡಿಮೆ ಮಾಡೋದಕ್ಕೆ ಮತ್ತು ಸಮತೋಲನವನ್ನು ಸ್ಥಾಪಿಸುವುದಕ್ಕೆ ಪ್ರತಿಯೊಂದು ರಾಜ್ಯಗಳು ಕೂಡ ಜಗತ್ತಿನ ಪ್ರತಿಯೊಂದು ರಾಜ್ಯಗಳು ಕೂಡ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಇದಕ್ಕೆ ನಾವು ಬ್ಯಾಲೆನ್ಸ್ ಆಫ್ ಪವರ್, ಶಕ್ತಿ ಸಮತೋಲನ ಅಂತ ಕರಿತೀವಿ. ಸೊ ಇಲ್ಲಿ ಶಕ್ತಿ ಸಮತೋಲನ ಅಂದರೆ ಯಾವುದೇ ಒಂದು ರಾಜ್ಯವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದಲ್ಲ, ಖಂಡಿತವಾಗಿಯೂ. ಬದಲಾಗಿ ಸಮತೋಲನದ ಹೆಸರಿನಲ್ಲಿ ಆ ರಾಜ್ಯದ ಅಧಿಕಾರವನ್ನು ನಿಯಂತ್ರಣದಲ್ಲಿಡುವುದು. ಈಗ ಇದಕ್ಕೊಂದು ಉದಾಹರಣೆ ಕೊಡೋದಾದರೆ, ಬಹಳಷ್ಟು ರಾಷ್ಟ್ರಗಳಲ್ಲಿ ಇವತ್ತು ಪರಮಾಣು ಶಕ್ತಿ ಇದೆ. ಸೊ ಇವತ್ತಿನ ಬೇಡಿಕೆ ಏನಂದರೆ ಹೊಸದಾಗಿ ರಾಷ್ಟ್ರಗಳು ಪರಮಾಣು ಶಕ್ತಿಯ ಒಂದು ಉತ್ಪಾದನೆಯನ್ನು ಮಾಡಬಾರ್ದು ಅಂತ ಜಾಗತಿಕ ದಿಗ್ಬಂಧನೆಯನ್ನು ಹೇರಲಾಗಿದೆ. ಆಲ್ರೆಡಿ ಪರಮಾಣು ಶಕ್ತಿಯನ್ನು ಹೊಂದಿದಂಥ ರಾಷ್ಟ್ರಗಳ ಮೇಲೆ ಏನು ದಿಗ್ಬಂಧನೆ ಅಂದರೆ
ಅನಗತ್ಯವಾಗಿ ಆ ಪರಮಾಣುವನ್ನು ಬಳಸಬಾರದೆ ಹೊರತಾಗಿ ಪರಮಾಣುವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಅನ್ನೋ ಕಂಡೀಷನನ್ನು ಹಾಕಿಲ್ಲ. ಬದಲಿಗೆ ಯಾವುದೇ ಕಾರಣಕ್ಕೂ ಏನು ಪರಮಾಣು ಶಕ್ತಿಯನ್ನು ಹೊಂದಿದಂಥ ರಾಷ್ಟ್ರಗಳು ವಿನಾಶಕಾರಕ ಘಟನೆಗಳಿಗೆ, ವಿನಾಶಕಾರಕ ಅಂಶಗಳಿಗೆ ಆ ಪರಮಾಣು ಶಕ್ತಿಯನ್ನು ಬಳಸಬಾರದು ಅನ್ನೋ ಒಂದು ಕಂಟ್ರೋಲನ್ನು ಹೇರೋದೇನಿಲ್ಲ ಇದೆಯಲ್ಲ, ದಿಸ್ ಈಸ್ ಬ್ಯಾಲೆನ್ಸ್ ಆಫ್ ಪವರ್. ಓಕೆ, ದೆನ್ ಬ್ಯಾಲೆನ್ಸ್ ಆಫ್ ಪವರ್ ಪ್ಲೇಸಸ್ restraints upon the states by preventing all attempts at an unjustified increase of power on the part of any member of the balance of power system. ಸೊ ಏನು ಈ ಅಧಿಕಾರ ವ್ಯವಸ್ಥೆಯ ಸಮತೋಲನದಿದೆಯಲ್ಲ, ಇದು ಯಾವುದೇ ಒಂದು ಸದಸ್ಯನ ಅಸಮರ್ಥನೀಯ ಅಧಿಕಾರದ ಹೆಚ್ಚಳದ ಪ್ರಯತ್ನಗಳನ್ನು ತಡೆಯುವ ಕಾರ್ಯವನ್ನು ಮಾಡುತ್ತೆ. ಇಲ್ಲಿಗಲ್ ಆಗಿ ಅಥವಾ ಅಸಮರ್ಥನೀಯವಾಗಿ ಅಂದರೆ ಅನವಶ್ಯಕವಾಗಿ ತನ್ನ ಅಧಿಕಾರವನ್ನು ಚಲಾಯಿಸುವುದು ಅಥವಾ ದುಷ್ಕೃತ್ಯಗಳಿಗಾಗಿ, ವಿನಾಶಕಾರಕ ಅಂಶಗಳಿಗಾಗಿ ಅಧಿಕಾರವನ್ನು ಚಲಾಯಿಸ್ತಕ್ಕಂಥ ಅಥವಾ ಅಧಿಕಾರವನ್ನು ಹೆಚ್ಚಳ ಮಾಡಿಕೊಳ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ತಡೆಯತಕ್ಕಂಥ ನಿರ್ಬಂಧಗಳನ್ನು ಹೇರೋದಕ್ಕೆ ನಾವು ಬ್ಯಾಲೆನ್ಸ್ ಆಫ್ ಪವರ್ ಅಂತ ಕರಿತೀವಿ. ಇದು ಸತತವಾಗಿ ನಡೀತಾ ಇರೋದ್ರಿಂದ ಇವತ್ತು 2ನೇ ಜಾಗತಿಕ ಮಹಾಯುದ್ಧದ ನಂತರ ಜಾಗತಿಕ ಮಟ್ಟದ ಮಹಾಯುದ್ಧಗಳು ಸಂಭವಿಸಿಲ್ಲ. Okay, so the balance of power is working as a great limitation on national power. Then international law, ಅಂತಾರಾಷ್ಟ್ರೀಯ ಕಾನೂನು. So it's a body of the rules that the nation or states accept as binding upon them and which regulates their behavior in international relations. ಅಂತಾರಾಷ್ಟ್ರೀಯ ಕಾನೂನು ಅಂದರೆ ರಾಷ್ಟ್ರ ಅಥವಾ ರಾಜ್ಯಗಳು ತಮಗೆ ಬದ್ಧವಾಗಿವೆ ಅಂತ ಒಪ್ಪಿಕೊಳ್ತಕ್ಕಂತಹ ನಿಯಮಗಳ ಅಂಗ. ಸೊ ಇದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಎಲ್ಲ ರಾಜ್ಯಗಳ ನಡವಳಿಕೆಯನ್ನು ನಿಯಂತ್ರಿಸ್ತಕ್ಕಂತಹ ಒಂದು ಜಾಗತಿಕ ನಿಯಮ, ಕಾನೂನು. ಸೊ ಇಲ್ಲಿ ಅಂತಾರಾಷ್ಟ್ರೀಯ ನಿಯಮ ಯಾವ ರೀತಿ ಪ್ರತಿಯೊಂದು ರಾಷ್ಟ್ರದಲ್ಲಿ ಕೂಡ ಆಂತರಿಕವಾಗಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಆಂತರಿಕ ನ್ಯಾಯಾಂಗ ವ್ಯವಸ್ಥೆ ಅಂತ ಇದೆಯೋ, ಹಾಗೆ ಜಾಗತಿಕ ಮಟ್ಟದಲ್ಲಿ ರಾಷ್ಟ್ರಗಳ ನಡುವೆ ಶಾಂತಿ ಸುವ್ಯವಸ್ಥೆಯನ್ನು ಸ್ಥಾಪಿಸೋದಕ್ಕೋಸ್ಕರ, ಜಾಗತಿಕ ಶಾಂತಿಯನ್ನು ಕಾಪಾಡೋದಕ್ಕೋಸ್ಕರ ಜಾಗತಿಕ ಕಾನೂನು ಇದೆ. ಸೊ ಈ ಜಾಗತಿಕ ಕಾನೂನಿಗೆ ಎಲ್ಲರೂ ಏನಾಗಿರಬೇಕು, ಬದ್ಧವಾಗಿರಬೇಕು. Okay, so it directs and controls the behavior of the nations engaged in international relations. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಭಾಗವಹಿಸಿರ್ತಕ್ಕಂಥ, ತೊಡಗಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳ ನಡವಳಿಕೆಗಳನ್ನು ಈ ಅಂತಾರಾಷ್ಟ್ರೀಯ ಕಾನೂನು ನಿರ್ದೇಶಿಸುತ್ತದೆ ಮತ್ತು ನಿಯಂತ್ರಿಸುತ್ತದೆ. ಅಂದರೆ ಅಂತಾರಾಷ್ಟ್ರೀಯ ಚಟುವಟಿಕೆಗಳಲ್ಲಿ ತೊಡಗಿದಂತಹ ಎಲ್ಲ ರಾಷ್ಟ್ರಗಳು ಈ ಜಾಗತಿಕ ಕಾನೂನಿನ ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ದೆನ್ ದ ಇಂಟರ್ನ್ಯಾಷನಲ್ ಲಾ acts as a major limitation on the misuse of power by the states. ಖಂಡಿತ ಅಂತಾರಾಷ್ಟ್ರೀಯ ಕಾನೂನು ಮುಖ್ಯವಾಗಿ ರಾಜ್ಯಗಳ ಅಧಿಕಾರದ ದುರ್ಬಳಕೆಯ ಪ್ರಮಾಣವನ್ನು, ಅಧಿಕಾರದ ದುರುಪಯೋಗದ ಮೇಲೆ ಪ್ರಮುಖ ಮಿತಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರಾಷ್ಟ್ರ, ಅದು ಆರ್ಥಿಕವಾಗಿ ಪ್ರಬಲವಾಗಿರ್ಬೋದು, ಸೈನಿಕ ಪ್ರಾಬಲ್ಯವನ್ನು ಹೊಂದಿರ್ಬೋದು, ತಾಂತ್ರಿಕ ಪ್ರಾಬಲ್ಯವನ್ನು ಹೊಂದಿರ್ಬೋದು, ಯಾವುದೇ ಪ್ರಾಬಲ್ಯವನ್ನು ಹೊಂದಿದರೂ ಕೂಡ ಅದು ತನ್ನ ಆ ಅಧಿಕಾರವನ್ನು, ಶಕ್ತಿಯನ್ನು ಯಾವುದೇ ಕಾರಣಕ್ಕೂ ದುರುಪಯೋಗ ಮಾಡಿಕೊಳ್ಳದಂತೆ ತಡೆಯುವ ಕೆಲಸವನ್ನು ಅಂತಾರಾಷ್ಟ್ರೀಯ ಕಾನೂನು ಮಾಡುತ್ತೆ. ದೆನ್ ಇಟ್ ಡಿಕ್ಲೇರ್ಸ್ ವಾರ್ ಆ್ಯಸ್ ಆನ್ ಇಲ್ಲಿಗಲ್ ಮೀನ್ಸ್ ಫಾರ್ ದ ಪ್ರಮೋಷನ್ ಆಫ್ ಇಂಟ್ರೆಸ್ಟ್. ಸೊ ರಾಷ್ಟ್ರೀಯ ಹಿತಾಸಕ್ತಿಗಳ ಒಂದು ಉತ್ತೇಜನಕ್ಕೆ ಅಥವಾ ಈಡೇರಿಸಿಕೊಳ್ಳೋದಕ್ಕೆ ಯುದ್ಧವನ್ನು ಮಾಡೋದನ್ನು ಕಾನೂನು ಬಾಹಿರ ಸಾಧನ ಅಂತ ಹೇಳಿ ಘೋಷಣೆ ಮಾಡುತ್ತೆ. ಪ್ರತಿಯೊಂದು ರಾಷ್ಟ್ರ ಕೂಡ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಿರುತ್ತೆ. ಅದೆಲ್ಲ ಏನಾಗಬೇಕು ಅಂದರೆ ಶಾಂತಿಯುತವಾಗಿ ಮಾತುಕತೆಯ ಮೂಲಕ, ಸಹಕಾರದ ಮೂಲಕ ಆಗಬೇಕೇ ಹೊರತಾಗಿ ಬಲಪ್ರಯೋಗದ ಮೂಲಕ, ಯುದ್ಧದ ಮೂಲಕ ಏನಾದರೂ ಮಾಡಿದರೆ ಆ ಯುದ್ಧ ಕಾನೂನು ಬಾಹಿರ ಸಾಧನ ಅಂತ ಹೇಳಿ ಘೋಷಣೆ ಮಾಡಿ ಯುದ್ಧವನ್ನು ನಡೆಯೋದಕ್ಕೆ ಅವಕಾಶವನ್ನು ಈ ಜಾಗತಿಕ ಕಾನೂನು ನೀಡೋದಿಲ್ಲ. ದೆನ್ ಇಟ್ ಲೇಸ್ ಡೌನ್ ರೂಲ್ಸ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆ್ಯಂಡ್ ಕಂಡಕ್ಟ್ ಆಫ್ ದ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್. ಸೊ ಇದು ಯಾವುದಕ್ಕೆ ಉತ್ತೇಜನ ನೀಡುತ್ತೆ ಅಂದರೆ ರಾಜತಾಂತ್ರಿಕ ಸಂಬಂಧಗಳ ಸ್ಥಾಪನೆ ಮತ್ತು ನಡವಳಿಕೆಗೆ. ಸೊ ಏನೇ ಇದ್ದರೂ ನಾವು ರಾಜತಾಂತ್ರಿಕ ಸಂಬಂಧಗಳ ಮೂಲಕ ಪರಸ್ಪರ ಏನೇ ವಿಷಯಗಳನ್ನು, ಹಿತಾಸಕ್ತಿಗಳನ್ನು ಹಂಚಿಕೊಂಡು ಮಾತುಕತೆಯ ಮೂಲಕ, ಹೊಂದಾಣಿಕೆಯ ಮೂಲಕ ಸ್ವಲ್ಪನ ಪಡೆದುಕೊಳ್ಳುವುದು ಮತ್ತು ಸ್ವಲ್ಪನ ಬಿಟ್ಟುಕೊಡುವುದರ ಮೂಲಕ ಎಲ್ಲ ರಾಷ್ಟ್ರಗಳು ತಮ್ಮ ತಮ್ಮ ಹಿತಾಸಕ್ತಿಗಳನ್ನ ನೆರವೇರಿಸ್ಕೊಳ್ಬೇಕು ಅಂತ ಜಾಗತಿಕ ಕಾನೂನು ಪ್ರತಿಪಾದನೆ ಮಾಡುತ್ತೆ. ದೆನ್ ಇಟ್ಸ್ ಅಬ್ಜೆಕ್ಟಿವ್ ಈಸ್ ಟು ಸೆಕ್ಯೂರ್ ಇಂಟರ್ನ್ಯಾಷನಲ್ ಪೀಸ್, ಸೆಕ್ಯೂರಿಟಿ ಆ್ಯಂಡ್ ಡೆವಲಪ್ಮೆಂಟ್. By securing
ಆರ್ಡರ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಥ್ರೂ ದ ಪ್ರಿವೆನ್ಷನ್ ಆಫ್ ಯೂಸ್ ಆಫ್ ಫೋರ್ಸ್, ವಾರ್ ಆ್ಯಂಡ್ ವೈಲೆನ್ಸ್. ಸೊ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಶಾಂತಿ, ಭದ್ರತೆ ಮತ್ತು ಅಭಿವೃದ್ಧಿಯ ಆಧಾರದ ಮೇಲೆ ಭದ್ರಪಡಿಸೋದು. ಆ ಮೂಲಕ ಏನು ಜಾಗತಿಕ ಮಟ್ಟದ ಬಲಪ್ರಯೋಗ, ಯುದ್ಧ, ಹಿಂಸಾಚಾರ ಇವೆಲ್ಲವುಗಳನ್ನು ತಡೆಯುವ ಉದ್ದೇಶವನ್ನು ಇದು ಹೊಂದಿದೆ. ಸೊ ಒಟ್ಟಿನಲ್ಲಿ ಇಟ್ಸ್ ವೀಕ್ನೆಸ್ ಒಂದೊಂದು ಸಾರಿ ಇಟ್ಸ್ ವೀಕ್ನೆಸ್ ಆ್ಯಸ್ ಎ ಲಾ rather half law and half morality tends to limit its role as a limiting factor of national power. ಒಂದೊಂದು ಸರಿ ಏನಾಗುತ್ತೆ, ಇದು ಅಂತಾರಾಷ್ಟ್ರೀಯ ಕಾನೂನು ಅಂತಿದೆಯಲ್ಲ, ಸೊ ಎಲ್ಲೋ ಒಂದು ಕಡೆಗೆ ಅದು ದುರ್ಬಲವಾಗಿರೋದ್ರಿಂದ ಸೊ ಇದು ಅರ್ಧ ಕಾನೂನು, ಅರ್ಧ ನೈತಿಕತೆ ಮತ್ತು ರಾಷ್ಟ್ರೀಯ ಅಧಿಕಾರದ ಸೀಮಿತ ಅಂಶವಾಗಿ ಎಲ್ಲೋ ಒಂದು ಕಡೆಗೆ ತನ್ನ ಪಾತ್ರವನ್ನು ಕೆಲವು ಸಂದರ್ಭಗಳಲ್ಲಿ ಸೀಮಿತಗೊಳಿಸೋ ಸಂದರ್ಭ ಕೂಡ ನಾವು ನೋಡ್ತೀವಿ. ಜಾಗತಿಕ ಕಾನೂನನ್ನು ಮೀರಿ ಕೆಲವು ರಾಷ್ಟ್ರಗಳು ಕೆಲವು ಸಂದರ್ಭಗಳಲ್ಲಿ ನಡೆದುಕೊಳ್ತವೆ. ಅಂಥ ಸಂದರ್ಭದಲ್ಲಿ ಇದು ವೀಕ್ ಪಾಯಿಂಟ್ ಆಗಿ ಕಾರ್ಯನಿರ್ವಹಿಸುತ್ತೆ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಏನು, ಜಾಗತಿಕ ಲೀಗ್ ಆಫ್ ನೇಷನ್ಸ್ 1919 ಸ್ಥಾಪನೆಯಾದಂಥ ಲೀಗ್ ಆಫ್ ನೇಷನ್ಸ್ ಜಾಗತಿಕ ಸಂಸ್ಥೆಯಾಗಿ ಜಾಗತಿಕ ನಿಯಮಗಳನ್ನು ಹೇರ್ತಕ್ಕಂತಹ ವಿಷಯದಲ್ಲಿ ವಿಫಲವಾಗಿದ್ದರಿಂದ 2ನೇ ಜಾಗತಿಕ ಮಹಾಯುದ್ಧ ಆಯಿತು. ಬಟ್ ಈಗ ಆಲ್ಮೋಸ್ಟ್ ಆಲ್ ಎಲ್ಲ ರಾಷ್ಟ್ರಗಳು ಇಂಟರ್ಡಿಪೆಂಡ್ ಆಗಿರೋದ್ರಿಂದ, ರಾಷ್ಟ್ರಗಳ ಮಧ್ಯೆ ಪರಸ್ಪರ ಅವಲಂಬನೆ ಆಗಿದ್ದರಿಂದ ಮತ್ತು ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ಮನವರಿಕೆ ಆಗಿದೆ 3ನೇ ಜಾಗತಿಕ ಮಹಾಯುದ್ಧ ಏನು ಪರಮಾಣು ಯುದ್ಧ ಏನಾದರೂ ಸಂಭವಿಸಿದರೆ ಇಡೀ ಮಾನವ ಕುಲ ನಾಶ ಆಗತ್ತೆ ಅಂತ. ಹೀಗಾಗಿ ಯಾರೂ ಕೂಡ ಅದರ ಒಂದು ಪ್ರಯತ್ನಕ್ಕೆ, ದುಸ್ಸಾಹಸಕ್ಕೆ ಕೈ ಹಾಕದೆ ಜಾಗತಿಕ ಕಾನೂನನ್ನು ಅನುಸರಿಸ್ತಾರೆ, ಪಾಲಿಸ್ತಾರೆ. ದೆನ್ ಇಂಟರ್ನ್ಯಾಷನಲ್ ಮೊರಾಲಿಟಿ, ಅಂತಾರಾಷ್ಟ್ರೀಯ ನೈತಿಕತೆ ಅಂತ ಕರಿತೀವಿ ನಾವು, ಜಾಗತಿಕ ನೈತಿಕತೆ. ಸೊ ಬಿಹೇವಿಯರ್ ಆಫ್ ದ ಸ್ಟೇಟ್ಸ್ ಇನ್ ಇಂಟರ್ನ್ಯಾಷನಲ್ ಎನ್ವಿರಾನ್ಮೆಂಟ್ ಈಸ್ ಲಿಮಿಟೆಡ್ ಬೈ ಇಂಟರ್ನ್ಯಾಷನಲ್ ಮೊರಾಲಿಟಿ. ಖಂಡಿತ. ಸೊ ಜಾಗತಿಕ ಸಂಬಂಧಗಳ ಒಂದು ನಡವಳಿಕೆಯ ಸಂದರ್ಭದಲ್ಲಿ ಈ ಜಾಗತಿಕ ನೈತಿಕತೆ ಅನ್ನುವ ವಿಷಯ ರಾಷ್ಟ್ರಗಳ ಅಧಿಕಾರದ ಮೇಲೆ ಮಿತಿಯಾಗಿ ಕಾರ್ಯನಿರ್ವಹಿಸುತ್ತೆ. ಯಾವ ರೀತಿ ನಮ್ಮ ವೈಯಕ್ತಿಕ ಜೀವನ ಇರ್ಬೋದು, ಒಂದು ಊರಿನಲ್ಲಿ ನಾವು ಸಮಾಜದ ಮಧ್ಯೆ ಬದುಕುವಾಗ, ನಾವು ಕುಟುಂಬದಲ್ಲಿ ಬದುಕುವಾಗ ಕೆಲವು ನೈತಿಕ ನಿಯಮಗಳು ನಮ್ಮ ವರ್ತನೆಯನ್ನು ಕಟ್ಟಿ ಹಾಕ್ತವೆ. ನಮ್ಮ ಮನಸ್ಸಿಗೆ ಬಂದ ಹಾಗೆ ನಮ್ಮ ಸ್ವಂತ ನಮ್ಗೆ ಏನು ಬೇಕು ಆ ಸಮಯದಲ್ಲಿ ಅದನ್ನು ಪಡೀಬೇಕು ಅಥವಾ ನಮ್ಮ ಆಸೆಯನ್ನು ಈಡೇರಿಸ್ಕೊಳ್ಬೇಕು, ಈ ರೀತಿಯ ಸ್ವಹಿತಾಸಕ್ತಿಯನ್ನು ಕೆಲವು ನೈತಿಕ ನಿಯಮಗಳು ಏನು ಮಾಡ್ತವೆ, ನಿಯಂತ್ರಿಸ್ತವೆ. ಸೊ ನಾವೇನಿದ್ರು ನಮ್ಮ ಅಧಿಕಾರ ಅಥವಾ ನಮ್ಮ ಹಿತಾಸಕ್ತಿಯನ್ನು ಸಾಧಿಸೋದಕ್ಕಿಂತ ನೈತಿಕ ನಿಯಮಗಳನ್ನು ಒಪ್ಪಿಕೊಂಡು ನಡಿಬೇಕಾಗತ್ತೆ ಸಮಾಜದಲ್ಲಿ ಬದುಕಬೇಕಾದ್ರೆ. ಹಾಗೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ರಾಷ್ಟ್ರಗಳು ತಮ್ಮ ಏನು ಚಟುವಟಿಕೆಗಳನ್ನು ಮುಂದುವರಿಸಬೇಕಾದ್ರೆ ಆ ರಾಷ್ಟ್ರಗಳು ಜಾಗತಿಕ ನೈತಿಕತೆಯನ್ನು, ನೈತಿಕ ನಿಯಮಗಳನ್ನು ಒಪ್ಪಿಕೊಳ್ಬೇಕಾಗತ್ತೆ. ಉದಾಹರಣೆಗೆ ಜಾಗತಿಕವಾದಂಥ ನೈತಿಕ ಮೌಲ್ಯಗಳಿದಾವೆ ಕೆಲವು, ಏನು ಜಾಗತಿಕ ಶಾಂತಿ, ಸುವ್ಯವಸ್ಥತೆ, ಸಮಾನತೆ, ಸ್ವಾತಂತ್ರ್ಯ, ಒಳ್ಳೆಯತನ, ಪರಸ್ಪರ ಸಹಾಯ, ಜೀವನ ಮತ್ತು ಸ್ವಾತಂತ್ರ್ಯಗಳ ಗೌರವ, ಮಾನವ ಹಕ್ಕುಗಳ ರಕ್ಷಣೆ, ಸೊ ಈ ರೀತಿ ಅಂಶಗಳಿಗೆ, ಪರಿಸರದ ರಕ್ಷಣೆ, ಸೊ ಎಲ್ಲ ನೈತಿಕ ಮೌಲ್ಯಗಳನ್ನು ಎಲ್ಲ ರಾಷ್ಟ್ರಗಳು ಒಪ್ಪಿಕೊಂಡು ನಡೀಬೇಕಾಗತ್ತೆ. ಸೊ ಇವುಗಳನ್ನು ಮೀರಿ, ಇವುಗಳನ್ನು ನಾಶ ಮಾಡಿ ಯಾವುದೇ ರಾಷ್ಟ್ರ ತನ್ನ ಅಧಿಕಾರವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದಿಲ್ಲ ಖಂಡಿತವಾಗಿಯೂ. ಒಂದು ವೇಳೆ ಆ ಥರ ಮಾಡಿದರೆ ಏನಾಗುತ್ತೆ, ಅದಕ್ಕೆ ಜಾಗತಿಕವಾಗಿ ಜಗತ್ತಿನ ರಾಷ್ಟ್ರಗಳೆಲ್ಲ ಚೀಮಾರಿಯನ್ನು ಹಾಕ್ತವೆ. ಇವತ್ತು ಯಾವ ರಾಷ್ಟ್ರ ಕೂಡ ಓಪನ್ ಆಗಿ ಭಯೋತ್ಪಾದನೆಯನ್ನು ನಾನು ಸಪೋರ್ಟ್ ಮಾಡ್ತೀನಿ, ಭಯೋತ್ಪಾದಕರಿಗೆ ಸಹಾಯ ನೀಡ್ತೀನಿ, ಭಯೋತ್ಪಾದನೆಯನ್ನು ಬೆಂಬಲಿಸ್ತೇನೆ, ಭಯೋತ್ಪಾದಕರಿಗೆ ನನ್ನ ದೇಶದಲ್ಲಿ ನೆಲೆಯನ್ನು ಕೊಟ್ಟಿದ್ದೇನೆ ಅಂತ ಯಾವ ರಾಷ್ಟ್ರ ಕೂಡ ಓಪನ್ ಆಗಿ ಹೇಳ್ಕೊಳ್ಳೋದಿಲ್ಲ. ಸೊ ಅವು ಮಾಡಿದ್ರೂ ಸಹ, ನೆಲೆಯನ್ನು ಒದಗಿಸಿದ್ರು, ಆಶ್ರಯವನ್ನು, ಭಯೋತ್ಪಾದಕರಿಗೆ ಆಶ್ರಯವನ್ನು ನೀಡಿದ್ರೂ ಕೂಡ ನಾವು ನೀಡಿಲ್ಲ ಅಂತಲೇ ಹೇಳ್ತವೆ. ಸೊ ಓಪನ್ ಆಗಿ ಅನ್ನೋದನ್ನೇ ಹೇಳಿಕೊಂಡ್ರೆ ಅದು ತುಂಬ ಅವಮಾನ ಮತ್ತು ಚೀಮಾರಿತನಕ್ಕೆ ಒಳಗಾಗ್ತವೆ. ಸೊ ಹೀಗಾಗಿ ಜಾಗತಿಕ ನೈತಿಕತೆಗೆ ಪ್ರತಿಯೊಂದು ರಾಷ್ಟ್ರ ಹೆದರಿ ತನ್ನ ಅಧಿಕಾರವನ್ನು ಮಿತಿಗೊಳಿಸ್ಕೊಳ್ತವೆ. Then international morality is a generally accepted moral code of conduct which nations usually follow in international relations. ಖಂಡಿತ. ಸೊ ಅಂತಾರಾಷ್ಟ್ರೀಯ ನೈತಿಕತೆ ಅಂದರೆ ಸಾಮಾನ್ಯವಾಗಿ ಅಂಗೀಕರಿಸಲ್ಪಟ್ಟಂತಹ ನೈತಿಕ ನೀತಿ ಸಂಹಿತೆಯಾಗಿದ್ದು ಇದನ್ನು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಎಲ್ಲ ರಾಷ್ಟ್ರಗಳು ಕೂಡ ಅನುಸರಿಸ್ತವೆ. ದೆನ್ ಇಟ್ ಆ್ಯಕ್ಟ್ಸ್ ಆ್ಯಸ್ ಎ ಲಿಮಿಟೇಷನ್ ಆನ್ ದ ನ್ಯಾಷನಲ್ ಪವರ್ ಆಫ್ ಈಚ್ ಸ್ಟೇಟ್. ಖಂಡಿತ ಇದು ಪ್ರತಿಯೊಂದು ರಾಷ್ಟ್ರದ ರಾಷ್ಟ್ರೀಯ ಶಕ್ತಿಯ ಮೇಲಿನ ಮಿತಿಯಾಗಿ ಕಾರ್ಯನಿರ್ವಹಿಸುತ್ತೆ. ಇಟ್ ಹ್ಯಾಸ್ ಪ್ಲೇಡ್ ಎ ರೋಲ್ ಇನ್ ಸ್ಟ್ರೆಂಥನಿಂಗ್ ಹ್ಯೂಮನ್ ಕಾನ್ಷಿಯಸ್ನೆಸ್ ಅಗೇನೆಸ್ಟ್ ವಾರ್, ಅಗೇನೆಸ್ಟ್ ದ ಮಿಸ್ಯೂಸ್ ಆಫ್ ನ್ಯಾಷನಲ್ ಪವರ್.
ಸೊ ಇದು ಜಾಗತಿಕ ನೈತಿಕತೆ ಅನ್ನೋದು ಈ ಮಾನವನ ಪ್ರಜ್ಞೆಯನ್ನು, ಕಾನ್ಷಿಯಸ್ನೆಸ್ ಆಫ್ ಮ್ಯಾನ್ ಅದನ್ನು ಹೆಚ್ಚಿಗೆ ಮಾಡಿದೆ, ಜಾಗೃತಿಯನ್ನು ಹೆಚ್ಚಿಗೆ ಮಾಡಿದೆ. ಜೊತೆಗೆ ಅಧಿಕಾರದ ದುರುಪಯೋಗದ ವಿರುದ್ಧ ಕೂಡ ರಕ್ಷಣೆಯನ್ನು ನೀಡಿದೆ. ದೆನ್ ಫೋರ್ತ್ ಒನ್ ಈಸ್ ವರ್ಲ್ಡ್ ಪಬ್ಲಿಕ್ ಒಪಿನಿಯನ್ ಅಂತ ಕರಿತೇವೆ ನಾವು, ಜಾಗತಿಕ ಸಾರ್ವಜನಿಕ ಅಭಿಪ್ರಾಯ. ಸೊ ವಿ ಆರ್ ಲಿವಿಂಗ್ ಇನ್ ಎ ಮಾಡರ್ನ್ ಡೆಮೊಕ್ರಟೈಸೇಷನ್ ಆ್ಯಂಡ್ ಇನ್ ದ ವರ್ಲ್ಡ್ ಆಫ್ ಏನು ಕ್ರಾಂತಿಕಾರಿ ಮಾಹಿತಿ ಯುಗದಲ್ಲಿ ಬದುಕ್ತಾ ಇದ್ದೀವಿ. ಜೊತೆಗೆ ಪ್ರಜಾಪ್ರಭುತ್ವ ಯುಗದಲ್ಲಿ ಬದುಕ್ತಾ ಇರೋದ್ರಿಂದ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಯಾವ ರೀತಿ ಸಾರ್ವಜನಿಕ ಅಭಿಪ್ರಾಯ, ದೇಶದ ಆಂತರಿಕ ಆಡಳಿತದ ಕುರಿತು ನಾವು ಏನು ಸಾರ್ವಜನಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯವನ್ನು ಹೊಂದಿದೆವೋ, ಹಾಗೆ ಜಾಗತಿಕ ವಿಷಯಗಳಿಗೆ, ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಆಗ್ತಕ್ಕಂತಹ ಆಗು ಹೋಗುಗಳಿಗೆ ಸಂಬಂಧವಾಗಿಯೂ ಕೂಡ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತನ್ನ ಅಭಿಪ್ರಾಯವನ್ನು, ಸಾರ್ವಜನಿಕ ಅಭಿಪ್ರಾಯವನ್ನು ಹೇಳ್ತಕ್ಕಂತಹ ಅವಕಾಶವನ್ನು ಪಡೆದುಕೊಂಡಿರೋದ್ರಿಂದ ಇದನ್ನೂ ಕೂಡ ಆ ರಾಷ್ಟ್ರ ತನ್ನ ಅಧಿಕಾರ ಚಲಾಯಿಸೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗತ್ತೆ. ಸೊ ದ ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಗ್ಲೋಬಲ್ ಪೀಸ್ ಮೂವ್ಮೆಂಟ್ಸ್, strong movements in favor of nuclear arms control and disarmament, the environment protection movements and several other such movements clearly show the presence of the strong world public opinion. So ಯಾವ ರೀತಿಯ, ಯಾವ ಸ್ವರೂಪದಲ್ಲಿ ನಾವು ಈ ಸಾರ್ವಜನಿಕ ಅಭಿಪ್ರಾಯವನ್ನು ಕಾಣ್ತೇವೆ ಅಂತಂದರೆ, ಪ್ರಸ್ತುತ ಜಾಗತಿಕವಾಗಿ ಜಾಗತಿಕ ಶಾಂತಿ ಚಳುವಳಿ ಅಂತ ಕರಿತೀವಿ. ಜಾಗತಿಕವಾಗಿ ಮಾನವ ಹಕ್ಕುಗಳನ್ನು ಕಾಪಾಡ್ತಕ್ಕಂತಹ, ಯುದ್ಧವನ್ನು, ಹಿಂಸಾಚಾರವನ್ನು, ಬಲಪ್ರಯೋಗವನ್ನು, ವರ್ಣಭೇದ ನೀತಿಯನ್ನು, ಲಿಂಗಭೇದವನ್ನು ಪ್ರಶ್ನಿಸ್ತಕ್ಕಂತಹ ಅನೇಕ ಚಳುವಳಿಗಳು ಮತ್ತು ಪರಮಾಣು ಶಸ್ತ್ರಾಸ್ತ್ರದ ನಿಯಂತ್ರಣ ಮತ್ತು ನಿಶಸ್ತ್ರೀಕರಣದ ಪರವಾಗಿನ ಚಳುವಳಿಗಳು. ಯಾಕಂದರೆ ಯುದ್ಧ ಅಥವಾ ಶಸ್ತ್ರಾಸ್ತ್ರೀಕರಣ ಮಾನವ ಕುಲದ ನಾಶಕ್ಕೆ ಕಾರಣವಾಗುತ್ತೆ. ಹೀಗಾಗಿ ನಿಶಸ್ತ್ರೀಕರಣವನ್ನು ಬೆಂಬಲಿಸಬೇಕು ಅಂತ ಅನೇಕ ಚಳುವಳಿಗಳು ಪ್ರಯತ್ನವನ್ನು ಮಾಡ್ತಿದ್ದಾವೆ. ಹಾಗೆ ಪರಿಸರ ಸಂರಕ್ಷಣಾ ಚಳುವಳಿಗಳಿದ್ದಾವೆ. ಸೊ ಈ ರೀತಿ ಅನೇಕ ಜಾಗತಿಕ ಮಟ್ಟದ ಚಳುವಳಿಗಳು ಇವು ವಿಶ್ವ ಮಟ್ಟದಲ್ಲಿ ಸಾರ್ವಜನಿಕ ಅಭಿಪ್ರಾಯವನ್ನು ಪ್ರಚಾರಪಡಿಸ್ತಕ್ಕಂತಹ, ಆ ಒಂದು ಸಾರ್ವಜನಿಕ ಅಭಿಪ್ರಾಯವನ್ನು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನು ಸ್ಪಷ್ಟವಾಗಿ ಮಾಡ್ತಾ ಇದ್ದಾವೆ. ಸೊ ಹೀಗಾಗಿ ಈ ಒಂದು ಚಳುವಳಿಗಳ ಸಂದೇಶಗಳನ್ನು ಮೀರಿ ಯಾವುದೇ ರಾಷ್ಟ್ರ ತನ್ನ ಅಧಿಕಾರವನ್ನು ಚಲಾಯಿಸೋದಕ್ಕೆ ಇಷ್ಟಪಡೋದಿಲ್ಲ. ದೆನ್ ಇಟ್ ಈಸ್ ನೌ ಫಾಸ್ಟ್ ಎಮರ್ಜಿಂಗ್ ಆಸ್ ಎ ಬಿಗ್ ಲಿಮಿಟೇಷನ್ ಆನ್ ನ್ಯಾಷನಲ್ ಪವರ್. ಖಂಡಿತವಾಗಿ. ಸೊ ನಾನು ಆಗಲೇ ಹೇಳಿದೆ, ಇವತ್ತು ಜಗತ್ತಿನ ಬಹುಪಾಲು ರಾಷ್ಟ್ರಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡಿದ್ದರಿಂದ, ಜೊತೆಗೆ ಮಾಹಿತಿ ಕ್ಷೇತ್ರದಲ್ಲಿ ನಾವು ಇವತ್ತು ಸಂವಹನ ಕ್ಷೇತ್ರದಲ್ಲಿ, ಮಾಹಿತಿ ಕಮ್ಯುನಿಕೇಷನ್ ಸೆಕ್ಟರ್ನಲ್ಲಿ ಮಹಾಕ್ರಾಂತಿಯನ್ನು ಸಾಧಿಸಿರೋದ್ರಿಂದ, ಸೊ ಇವತ್ತು ಜಗತ್ತಿನ ಯಾವುದೇ ಪ್ರಜೆ ಯಾವುದೇ ಮೂಲೆಯಲ್ಲಿ ತನ್ನ ಸಾರ್ವಜನಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಅದು ಇಡೀ ಜಗತ್ತಿನ ಮೂಲೆ ಮೂಲೆಗೂ ಮುಟ್ಟತ್ತೆ. ಸೊ ಇಂತಹ ಒಂದು ಸೌಲಭ್ಯದಲ್ಲಿ ಈ ಸಾರ್ವಜನಿಕ ಅಭಿಪ್ರಾಯ ಅನ್ನೋದು ರಾಷ್ಟ್ರೀಯ ಶಕ್ತಿಯ ಮೇಲಿನ ಮಹತ್ತರ ಮಿತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಿದೆ. ಅದೇ ರೀತಿ ವೇಗವಾಗಿ ಈ ರಾಷ್ಟ್ರೀಯ ಶಕ್ತಿಯ ಮೇಲಿನ ಮಿತಿಯಾಗಿ ಇದು ಬೆಳೀತಾ ಇದೆ. ಸೊ ದ ಫಿಯರ್ ಆಫ್ ಅಡ್ವರ್ಸ್ ವರ್ಲ್ಡ್ ಪಬ್ಲಿಕ್ ಒಪಿನಿಯನ್ ಆಫನ್ ಫೋರ್ಸಸ್ ಎ ನೇಷನ್ ಐದರ್ ನಾಟ್ ಟು ಫಾಲೋ ಎ ಪರ್ಟಿಕ್ಯುಲರ್ ಪಾಲಿಸಿ ಆರ್ ಟು ಟೇಕ್ ಎ ಡಿಸಿಷನ್ ಆರ್ ಈವನ್ ಟು ಪರ್ಸ್ ಎ ಪರ್ಟಿಕ್ಯುಲರ್ ಗೋಲ್ ಆರ್ ಡಿಸಿಷನ್. ಖಂಡಿತ. ಸೊ ಸಾರ್ವಜನಿಕ ಅಭಿಪ್ರಾಯವನ್ನು ಮೀರಿ, ಸೊ ಯಾವುದೇ ಒಂದು ರಾಷ್ಟ್ರ ತನ್ನ ನೀತಿಯನ್ನು ಅನುಸರಿಸೋದಕ್ಕೆ ಅಥವಾ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ, ಯಾವುದೇ ಒಂದು ಸ್ಪಷ್ಟ ಗುರಿಯನ್ನು ಸಾಧಿಸೋದಕ್ಕೆ ಇಷ್ಟಪಡುವುದಿಲ್ಲ. ಯಾಕೆ ಅಂದರೆ ಅಲ್ಲಿ ಸಾರ್ವಜನಿಕ ಅಭಿಪ್ರಾಯದ ಭಯ ಯಾವಾಗಲೂ ಕೂಡ ಅದಕ್ಕಿರುತ್ತೆ. ಸೊ ಹೀಗಾಗಿ ಯಾವುದೇ ಒಂದು ಜಾಗತಿಕ ಮಟ್ಟದ ನೀತಿಯನ್ನು ಜಾರಿಗೊಳಿಸೋದಕ್ಕೆ, ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಜಾಗತಿಕ ಸಾರ್ವಜನಿಕ ಅಭಿಪ್ರಾಯದ ಬೆಂಬಲವನ್ನು ಆ ರಾಷ್ಟ್ರಗಳು ಪಡೀಲೇಬೇಕು. ಓಕೆ. ದೆನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್, ಅಂತಾರಾಷ್ಟ್ರೀಯ ಸಂಸ್ಥೆಗಳು. ಸೊ ಇಲ್ಲಿ 1919ರಿಂದ ಈ ಜಾಗತಿಕ ಸಂಸ್ಥೆಗಳ ಪಾತ್ರ ಶುರುವಾಯಿತು. ಅದು ಲೀಗ್ ಆಫ್ ನೇಷನ್ಸ್ನ ಸ್ಥಾಪನೆಯೊಂದಿಗೆ. ಆದರೆ ಲೀಗ್ ಆಫ್ ನೇಷನ್ಸ್ ಎರಡನೇ ಮಹಾಯುದ್ಧನ ತಡೆಯೋದ್ರಲ್ಲಿ ವಿಫಲ ಆಯಿತು. ಆದರೆ ಎರಡನೇ ಮಹಾಯುದ್ಧದ ಪರಿಣಾಮಗಳು ಜಗತ್ತಿನ ಪ್ರತಿಯೊಬ್ಬರಿಗೂ ಕೂಡ ಮನವರಿಕೆಯನ್ನು ಮಾಡಿಕೊಡ್ತು. ಏನು ಅಂದರೆ ಜಾಗತಿಕ ಸಂಸ್ಥೆಯ ಪ್ರಾಮುಖ್ಯತೆ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ. ಸೊ ಹೀಗಾಗಿ ಯುದ್ಧದಲ್ಲಿ ಗೆದ್ದಂಥ ರಾಷ್ಟ್ರಗಳ ನಾಯಕರೇ ಸೇರಿ 1900 ಏನು ನಾವು ವಿಶ್ವಸಂಸ್ಥೆ ಅಂತ ಕರಿತೀವಿ, 1945ರಲ್ಲಿ ವಿಶ್ವಸಂಸ್ಥೆಯನ್ನು ಹುಟ್ಟಿ ಹಾಕಿದ್ವು. ಸೊ
ಆವಾಗಿನಿಂದ ಈ ಜಾಗತಿಕ ಸಂಸ್ಥೆಗಳು ಅಥವಾ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಒಂದು ಪ್ರಾಮುಖ್ಯತೆ ಇವತ್ತಿನವರೆಗೂ ಕೂಡ ಉಳಿದುಕೊಂಡು ಬಂದಿದೆ. ಸೊ ಇವತ್ತು ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಸಮುದಾಯದ ಎಲ್ಲ ಸದಸ್ಯರ ಒಂದು ಜಾಗತಿಕ ಸಂಘಟನೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. 193ಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿದಂತಹ ವಿಶ್ವಸಂಸ್ಥೆ ಇವತ್ತು ಅತ್ಯಂತ ಪ್ರಬಲ ಜಾಗತಿಕ ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಿರೋದು ನಮಗೆಲ್ಲ ಗೊತ್ತು. ಸೊ ವಿಶ್ವಸಂಸ್ಥೆಯ ಒಂದು ಚಾರ್ಟರ್ ಆ್ಯಕ್ಟ್ ಏನಿದೆಯಲ್ಲ, ಅದರ ಒಂದು ಚಾರ್ಟರ್ ನಿರ್ದಿಷ್ಟವಾಗಿ ಅದರ ಗುರಿಗಳಲ್ಲಿ ಸ್ಪಷ್ಟಪಡಿಸಿದೆ. ಏನು ಕೆಲವು ಗುರಿ ಮತ್ತು ಉದ್ದೇಶಗಳನ್ನು ಜಾಗತಿಕ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು, ರಾಷ್ಟ್ರಗಳ ಮಧ್ಯೆ ಪರಸ್ಪರ ಸಹಕಾರವನ್ನು ಉಂಟು ಮಾಡುವುದು, ಈ ರೀತಿ ಅನೇಕ ಗುರಿ ಮತ್ತು ಉದ್ದೇಶಗಳನ್ನು ಸ್ಪಷ್ಟಪಡಿಸುತ್ತೆ. ಅಂತಾರಾಷ್ಟ್ರೀಯ ಸಹಕಾರಕ್ಕಾಗಿ ಯಾವುದೇ ರಾಷ್ಟ್ರ ಅನಿಯಂತ್ರಿತವಾಗಿ ತನ್ನ ಅಧಿಕಾರವನ್ನು ಚಲಾಯಿಸಬಾರದು ಅಂತ ಹೇಳಿ ಇದು ತನ್ನದೇ ಆದಂಥ ಗುರಿ ಮತ್ತು ಉದ್ದೇಶಗಳನ್ನು ಸ್ಪಷ್ಟಪಡಿಸುತ್ತೆ. ಅದನ್ನು ನಾವು ಮುಂದಿನ ಸೆಷನ್ಗಳನ್ನು ಇನ್ ಡೀಟೇಲ್ ಆಗಿ ವಿಶ್ವಸಂಸ್ಥೆಯ ಒಂದು ಯೂನಿಟ್ನ ಅಡಿಯಲ್ಲಿ ಇನ್ ಡೀಟೇಲ್ ಆಗಿ ನಾವು ಇವೆಲ್ಲ ಅಂಶಗಳನ್ನ ಚರ್ಚಿಸ್ತೇವೆ. ದೆನ್ ಅಲಾಂಗ್ ವಿತ್ ಯುನೈಟೆಡ್ ನೇಷನ್ಸ್, ಸೊ ವಿಶ್ವಸಂಸ್ಥೆ ಒಂದೇ ಅಲ್ಲ ಜಾಗತಿಕ ಮಟ್ಟದಲ್ಲಿ. ಸೊ ದೇರ್ ಆರ್ ಸೆವೆರಲ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಆರ್ ರೀಜನಲ್ ಆರ್ಗನೈಸೇಷನ್ಸ್ ಲೈಕ್ ಯುನೆಸ್ಕೋ, WHO, ILO, ಯುನಿಸೆಫ್. ಸೊ ಎಲ್ಲ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು. ಯುನೆಸ್ಕೋ, ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ಸ್ ಅಂತ ಕರಿತೀವಿ. ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ವೈಜ್ಞಾನಿಕ ವಿಷಯಗಳಿಗೆ ಸಂಬಂಧಪಟ್ಟಂತಹ ಪ್ರೋತ್ಸಾಹ, ಅನ್ವೇಷಣೆ, ಹೊಸ ಹೊಸ ಸಂಗತಿಗಳ ಅಳವಡಿಕೆಗೆ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂತಹ ಸಂಸ್ಥೆ ಯುನೆಸ್ಕೋ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO, ವರ್ಲ್ಡ್ ಲೇಬರ್ ಆರ್ಗನೈಸೇಷನ್, ಸೊ ಯುನಿಸೆಫ್. ಸೊ ಈ ರೀತಿ ಪ್ರತಿಯೊಂದು ಜಾಗತಿಕ ಸಂಸ್ಥೆಗಳೂ ಕೂಡ ಸಕಾರಾತ್ಮಕವಾಗಿ ಎಲ್ಲ ರಾಷ್ಟ್ರಗಳನ್ನು ಆರ್ಥಿಕ ಎಲ್ಲ ಕ್ಷೇತ್ರದ ಅಭಿವೃದ್ಧಿಯ ಜೊತೆಗೆ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾವೆ ಹೊರತಾಗಿ ಯಾವುದೇ ರಾಷ್ಟ್ರ ಅನಾವಶ್ಯಕವಾಗಿ ಇನ್ನೊಂದು ರಾಷ್ಟ್ರದ ಮೇಲೆ ಬಲ ಪ್ರಯೋಗ ಮಾಡೋದು, ಹಿಂಸೆ ಮಾಡೋದು, ಯುದ್ಧವನ್ನು ಘೋಷಣೆ ಮಾಡೋದನ್ನು ಇವು ತಡಿತವೆ. ಓಕೆ. ದೆನ್ ಸಮ್ ರೀಜನಲ್ ಆರ್ಗನೈಸೇಷನ್ಸ್ ಆಲ್ಸೋ ಆ್ಯಕ್ಟ್ ಆಸ್ ಎ ಸೋರ್ಸ್ ಆಫ್ ಲಿಮಿಟೇಷನ್ ಆನ್ ದಿ ನ್ಯಾಷನಲ್ ಪವರ್ ಆಫ್ ಈಚ್ ಮೆಂಬರ್ ಸ್ಟೇಟ್. ಕೆಲವು ಪ್ರಾದೇಶಿಕ ಸಂಸ್ಥೆಗಳು ಅಂತೇನು ಕರಿತೀವಿ ನಾವು. ಸೊ ಪ್ರಾದೇಶಿಕ ಮಟ್ಟದಲ್ಲಿ ಅಂದರೆ ಜಾಗತಿಕವಾಗಿರಲಿಲ್ಲ ಅಂದರೂ ಸಹ ಕೆಲವು ಪ್ರಾದೇಶಿಕ ಸಂಸ್ಥೆಗಳು, ಸಮ್ಮೇಳನಗಳು ಅಂತೇನು ಕರಿತೀವಿ, ಅವು ಕೂಡ ಈಗ ಉದಾಹರಣೆಗೆ ಸಾರ್ಕ್ ರಾಷ್ಟ್ರಗಳಾಗಿರ್ಬೋದು, ಬ್ರಿಕ್ಸ್ ರಾಷ್ಟ್ರಗಳಾಗಿರ್ಬೋದು, ಅವೆಲ್ಲ ತಮ್ಮಲ್ಲೇ ಒಂದು ನಿಯಮಗಳನ್ನು ಹೇರಿಕೊಂಡು ಆ ನಿಯಮಗಳ ಮೂಲಕ ಪ್ರತಿಯೊಂದು ರಾಷ್ಟ್ರದ ಅಧಿಕಾರವನ್ನು ಪ್ರತಿಯೊಂದು ರಾಷ್ಟ್ರ ಕೂಡ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತವೆ. So living in this age of international interdependence, which is characterized by existence of several powerful non-state actors, the modern nation state very often finds its power limited. ಸೊ ಖಂಡಿತ. ಸೊ ಇವತ್ತು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಕೇವಲ ರಾಜ್ಯ ಅಷ್ಟೇ ಅಲ್ಲ, ರಾಜ್ಯೇತರ ನಟರ ಅಸ್ತಿತ್ವ ಹೆಚ್ಚಾಗಿದೆ. ನಾವು ಹಿಂದಿನ ತರಗತಿಗಳಲ್ಲಿ ರಾಜ್ಯೇತರ ನಟರು ಯಾರು ಅಂತ ಓದಿದ್ವಿ. ಸೊ ಅದು NGOಗಳಾಗಿರ್ಬೋದು, ಮಲ್ಟಿನ್ಯಾಷನಲ್ ಕಂಪ್ನಿಗಳಾಗಿರ್ಬೋದು. ಸೊ ಇವುಗಳ ಪಾತ್ರ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಹೆಚ್ಚಾಗಿದ್ದರಿಂದ ಅವುಗಳನ್ನು ಮೀರಿ ಯಾವುದೇ ರಾಷ್ಟ್ರ ಇವುಗಳನ್ನು ನಿರ್ಲಕ್ಷ್ಯ ಮಾಡಿ ತನ್ನ ಒಂದು ರಾಷ್ಟ್ರೀಯ ಅಧಿಕಾರವನ್ನು ಚಲಾಯಿಸೋದಕ್ಕೆ ಪ್ರಯತ್ನ ಮಾಡೋದಿಲ್ಲ. ಸೊ ಹೀಗಾಗಿ ಇವು ಕೂಡ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಅಂತ ಕರಿತೀವಿ, NGOs ಅಂತ ಕರಿತೀವಿ, ಇವು ಕೂಡ ಜಾಗತಿಕ ಸಂಸ್ಥೆಗಳಾಗಿ ಈ ಅಧಿಕಾರದ ದುರ್ಬಳಕೆಯ ಮೇಲೆ ಮಿತಿಯನ್ನು ಹೇರೋದ್ರಲ್ಲಿ ಸಕ್ಸಸ್ ಆಗಿದ್ದಾವೆ. Then this fact has also been a source of big limitation or check against the misuse of power by the states. ಸೊ ಇದು ಒಂದು ಮಿತಿಯಾಗಿದೆ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಇದು ಅಧಿಕಾರದ ದುರುಪಯೋಗದ ವಿರುದ್ಧ ಒಂದು ಪರಿಶೀಲನೆ ಮಾಡ್ತಕ್ಕಂತಹ ಅಥವಾ ಅಧಿಕಾರದ ದುರುಪಯೋಗದ ನಿಯಂತ್ರಣ ಮಾಡ್ತಕ್ಕಂತಹ ಸಾಧನವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಓಕೆ. ಸೊ ಆದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ನಾನು ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿರ್ಬೇಕಾದ್ರೆ ನಿಮಗೆ ತಲೆಯಲ್ಲಿ ಬರ್ಬೋದು, ಸೊ ಇಷ್ಟೆಲ್ಲ ಇದ್ದಾಗ ಕೂಡ ಅಲ್ಲಲ್ಲಿ ರಾಷ್ಟ್ರಗಳ ಮಧ್ಯೆ ಯುದ್ಧ ನಡೀತಾನೆ ಇದೆ, ನಾವು ಪ್ರಸ್ತುತ ಸಂದರ್ಭದಲ್ಲೂ ಕೂಡ ನಾವು ಯುದ್ಧಗಳಾಗೋದನ್ನು ನೋಡ್ತಾ ಇದ್ದೇವೆ ಅನ್ನೋದು ನಿಮ್ಮ ತಲೆಯಲ್ಲಿ ಬರ್ಬೋದು. ಸೊ ಎಸ್, ದೀಸ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಹ್ಯಾವ್ ಆಲ್ಸೋ ಸಮ್ ಲಿಮಿಟೇಷನ್ಸ್.
ಕೆಲವು ಸಂದರ್ಭಗಳಲ್ಲಿ ಇವು ತಮ್ಮ ಮಿತಿಗೆ ಒಳಗಾಗಿ ದೌರ್ಬಲ್ಯಗಳಿಗೆ ಒಳಗಾಗಿ ಕಾರ್ಯವನ್ನು ನಿರ್ವಹಿಸ್ತವೆ. ಇವುಗಳ ದೌರ್ಬಲ್ಯವನ್ನು ಮೀರಿ ಏನು ಮಾಡ್ತವೆ ಕೆಲವು ರಾಷ್ಟ್ರಗಳು ಆಂತರಿಕ ಸಾರ್ವಭೌಮತ್ವ, ರಾಷ್ಟ್ರೀಯತೆ ಮತ್ತು ರಾಷ್ಟ್ರದ ಬಗ್ಗೆ ಅತಿಯಾದಂತಹ ಪ್ರೀತಿ, ಗೌರವ ಇಂಥದ ವಿಷಯಗಳಿಗೆ ಮಹತ್ವ ಕೊಟ್ಟು ಕೆಲವು ಯುದ್ಧಗಳು, ಬಲಪ್ರಯೋಗ, ಹಿಂಸಾಚಾರ ಘಟನೆಗಳಲ್ಲಿ ತೊಡಗಿದಂಥ ಅಂಶಗಳು ಕಂಡು ಬರ್ತವೆ. ಆದರೂ ಕೂಡ ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನು ಮೀರಿ ಇವತ್ತು ಯಾವ ರಾಷ್ಟ್ರಗಳು ಸುದೀರ್ಘ ಕಾಲದಲ್ಲಿ ನಡೆಯುವುದಕ್ಕೆ ಇಷ್ಟಪಡೋದಿಲ್ಲ. ಸೊ ಇದು ಖಂಡಿತ. ಓಕೆ, ದೆನ್ ಕಲೆಕ್ಟಿವ್ ಸೆಕ್ಯೂರಿಟಿ, ಸಾಮೂಹಿಕ ಭದ್ರತೆ ಅಂತ ಕರಿತೀವಿ ನಾವು. ಸಾಮೂಹಿಕ ಭದ್ರತೆ ಅಂದರೆ ಬೇರೆ ಯಾವುದೇ ರಾಜ್ಯದ ಸ್ವಾತಂತ್ರ್ಯ, ಸಾರ್ವಭೌಮತ್ವ ಅಥವಾ ಪ್ರಾದೇಶಿಕ ಸಮಗ್ರತೆಯನ್ನು ಉಲ್ಲಂಘಿಸುವ ಮತ್ತು ಉಲ್ಲಂಘನೆಗೆ ಪ್ರಯತ್ನ ಮಾಡುವ ರಾಜ್ಯದ ಅಧಿಕಾರವನ್ನು ಇತರೆ ಎಲ್ಲ ರಾಜ್ಯಗಳು ಸೇರಿ ಸಾಮೂಹಿಕ ಶಕ್ತಿಯ ಮೂಲಕ ನಿಯಂತ್ರಣ ಮಾಡೋದು. ಸೊ ಯಾವುದೇ ಒಂದು ರಾಷ್ಟ್ರದ ಸಾರ್ವಭೌಮತ್ವ ಅಥವಾ ಪ್ರಾದೇಶಿಕತೆ ಯಾವುದಾದ್ರ ಮೇಲೆ, ಅಂದರೆ ಯಾವುದೋ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಒಂದು ಸಾರ್ವಭೌಮತ್ವದ ಮೇಲೆ, ಅದರ ಪ್ರದೇಶದ ಮೇಲೆ ದಾಳಿ ಮಾಡಿದರೆ ಉಳಿದೆಲ್ಲ ರಾಷ್ಟ್ರಗಳು ಅದರ ಪರವಾಗಿ ನಿಂತ್ಕೊಂಡು, ಯಾವುದೂ ದಾಳಿಗೆ ಒಳಗಾಗತ್ತ ರಾಷ್ಟ್ರದ ಪರವಾಗಿ ನಿಂತ್ಕೊಂಡು ದಾಳಿ ಮಾಡ್ತಕ್ಕಂತಹ ರಾಷ್ಟ್ರಕ್ಕೆ ಏನು ಮಾಡಬೇಕು, ನಾವೆಲ್ಲ ಅದರ ಹಿಂದೆ ಇದ್ದೀವಿ ಅನ್ನೋ ಪವರ್ನ ತೋರಿಸಿದಾಗ ಏನಾಗತ್ತೆ, ಅದು ಸಾಮೂಹಿಕ ಭದ್ರತೆ. ಅಂದರೆ ಎಲ್ಲರೂ, ಪ್ರತಿಯೊಂದು ಚಿಕ್ಕ ರಾಷ್ಟ್ರ ಕೂಡ ಈ ಜಾಗತಿಕ ಸಾಮೂಹಿಕ ಭದ್ರತೆಯ ಆಧಾರದ ಮೇಲೆ ಯಾವುದೇ ಭಯ ಇಲ್ಲದೇನೆ ಬದುಕ್ಬೋದು. ಸಣ್ಣ ರಾಷ್ಟ್ರ ಅತ್ಯಂತ ದೊಡ್ಡ ರಾಷ್ಟ್ರದ ಪಕ್ಕಕ್ಕೆ ಸರ್ವ ಸ್ವತಂತ್ರವಾಗಿ ಬದುಕೋದಕ್ಕೆ ಸಾಧ್ಯ ಆಗತ್ತೆ ಯಾವಾಗ ಅದಕ್ಕೆ ಸಾಮೂಹಿಕ ಭದ್ರತೆಯ ಒಂದು ರಕ್ಷಾ ಕವಚ ಇದ್ದಾಗ. ಓಕೆ, ಸೊ ಇದು ಸಾಮೂಹಿಕ ಭದ್ರತೆ ಆ ಕೆಲಸವನ್ನು ಮಾಡುತ್ತೆ. ಸೊ ಇಲ್ಲಿ ಎಲ್ಲ ರಾಜ್ಯಗಳ ಸಾಮೂಹಿಕ ಪ್ರಯತ್ನಗಳಿಂದ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಿಕೊಳ್ಳುವುದು ಇದರ ಮುಖ್ಯ ಉದ್ದೇಶ ಆಗಿದೆ. ಇಟ್ಸ್ ಪರ್ಪೋಸ್ ಇಸ್ ಟು ಮೇಂಟೈನ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಬೈ ದ ಕಲೆಕ್ಟಿವ್ ಎಫರ್ಟ್ಸ್ ಆಫ್ ಆಲ್ ಸ್ಟೇಟ್ಸ್. ಎಲ್ಲ ರಾಜ್ಯಗಳ ಸಾಮೂಹಿಕ ಪ್ರಯತ್ನಗಳ ಮೂಲಕ ಜಾಗತಿಕ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡೋದು. ಸೊ ಈ ರೀತಿ ಸಾಮೂಹಿಕ ಭದ್ರತೆಯ ಮುಖ್ಯ ಉದ್ದೇಶ ಏನಂದರೆ ಯುದ್ಧ ಮತ್ತು ಆಕ್ರಮಣದ ವಿರುದ್ಧ ಪ್ರತಿಬಂಧಕವನ್ನು ಪರಿಗಣಿಸೋದು. ಓಕೆ, ದೆನ್ ಡಿಸ್ಆರ್ಮ್ಮೆಂಟ್ ಆ್ಯಂಡ್ ಆರ್ಮ್ಸ್ ಕಂಟ್ರೋಲ್, ನಿಶಸ್ತ್ರೀಕರಣ ಮತ್ತು ಶಸ್ತ್ರಾಸ್ತ್ರಗಳ ನಿಯಂತ್ರಣ ಅಂತ ಕರೀತೀವಿ. ಖಂಡಿತವಾಗಿ ಸೊ ಎರಡು ಜಾಗತಿಕ ಮಹಾಯುದ್ಧಗಳಿಗೆ ಮುಖ್ಯ ಕಾರಣನೇ ಏನು ಅಂದರೆ ರಾಷ್ಟ್ರಗಳ ನಡುವಿನ ಶಸ್ತ್ರಾಸ್ತ್ರಗಳ ಪೈಪೋಟಿ. ಸೊ ಅದಕ್ಕೋಸ್ಕರ ಪ್ರತಿಯೊಂದು ರಾಷ್ಟ್ರದ ಅಧಿಕಾರದ ಮೇಲೆ ಯಾವ ಮಿತಿ ಇದೆ ಇವತ್ತು ಅಂತಂದರೆ ನಿಶಸ್ತ್ರೀಕರಣ, ಆರ್ಮ್ಸ್ ಕಂಟ್ರೋಲ್, ಡಿಸ್ಆರ್ಮೆಂಟ್ ಆ್ಯಂಡ್ ಆರ್ಮ್ಸ್ ಕಂಟ್ರೋಲ್, ಶಸ್ತ್ರಾಸ್ತ್ರಗಳ ನಿಯಂತ್ರಣ. ಸೊ ಇದು ಶಸ್ತ್ರಾಸ್ತ್ರಗಳ ಓಟದ ಮೇಲಿನ ನಿಯಂತ್ರಣ ಅಥವಾ ಮಿತಿ ಅಥವಾ ಕಡಿತ ಇದನ್ನು ಸೂಚನೆ ಮಾಡುತ್ತೆ. ಸೊ ಆರ್ಮ್ಸ್ ಕಂಟ್ರೋಲ್ ರೆಫರ್ಸ್ ಟು ದಿ ಕಂಟ್ರೋಲ್ ಓವರ್ ಆ್ಯಂಡ್ ಲಿಮಿಟೇಷನ್ ಆರ್ ರಿಡಕ್ಷನ್ ಆರ್ ಕಂಟ್ರೋಲ್ ಆಫ್ ದ ಆರ್ಮ್ಸ್ ರೇಸ್. Okay, so both the arms control and disarmament are based on the belief that by eliminating or reducing the possession and production of weapons, ಶಸ್ತ್ರಾಸ್ತ್ರಗಳ ನಿಯಂತ್ರಣ ಮತ್ತು ನಿಶಸ್ತ್ರೀಕರಣ ಎರಡೂ ಏನನ್ನು ಸೂಚಿಸುತ್ತೆ ಅಂತಂದರೆ ಶಸ್ತ್ರಾಸ್ತ್ರಗಳ ಒಂದು ಸ್ವಾಧೀನ ಮತ್ತು ಉತ್ಪಾದನೆಯನ್ನು ತೆಗೆದುಹಾಕುವ ಮೂಲಕ ಅಥವಾ ಕಡಿಮೆ ಮಾಡುವ ಮೂಲಕ ಏನು ಮಾಡ್ಬೋದು, ರಾಷ್ಟ್ರದ ಅಧಿಕಾರಗಳ ಒಂದು ದುರ್ಬಳಕೆಯನ್ನು ನಿಲ್ಲಿಸ್ಬೋದು, ಮಿತಿ ಹಾಕ್ಬೋದು. Then any success towards arm control and disarmament can be a source of limitation upon the national power of the states. ಖಂಡಿತ ಶಸ್ತ್ರಾಸ್ತ್ರಗಳ ನಿಯಂತ್ರಣ ಮತ್ತು ನಿಶಸ್ತ್ರೀಕರಣದ ಕಡೆ ಯಾವುದೇ ಯಶಸ್ಸು, ಇವೆರಡರಲ್ಲಿ ಯಶಸ್ಸು ಸಿಕ್ಕಿದೆ ಅಂದರೆ ಅದು ರಾಷ್ಟ್ರಗಳ ರಾಷ್ಟ್ರೀಯ ಶಕ್ತಿಯ ಮೇಲಿನ ಮಿತಿಯ ಮೂಲ ಅಂತ ಕರಿತೀವಿ ನಾವು. ಓಕೆ, ಯಾವುದೇ ರಾಷ್ಟ್ರ ತನ್ನ ಶಸ್ತ್ರಾಸ್ತ್ರಗಳನ್ನು ಕಡಿಮೆ ಮಾಡ್ಕೊಳ್ತಿದೆ ಅಥವಾ ಇದ್ದಂತಹ ಮಾರಕ ಶಸ್ತ್ರಾಸ್ತ್ರಗಳನ್ನು ನಾಶಗೊಳಿಸ್ತಾ ಇದೆ ಅಂದರೆ ಅದಕ್ಕೆ ಮೂಲ ಕಾರಣ ಸೊ ಇದು ಏನೋದು ತನ್ನ ಶಕ್ತಿಯ ಮೇಲಿನ ಒಂದು ಮಿತಿಯನ್ನು ಪರಿಗಣಿಸ್ತಾ ಇದೆ ಅಂತ ಅರ್ಥ. ಸೊ ಈ ರೀತಿ ಆಂತರಿಕ ಆರ್ಥಿಕ ಅವಶ್ಯಕತೆಗಳಿಂದಾಗಿ ಶಸ್ತ್ರಾಸ್ತ್ರ ನಿಯಂತ್ರಣ ಮತ್ತು ಸೀಮಿತ ನಿಶಸ್ತ್ರೀಕರಣವನ್ನು ಅಳವಡಿಸುವ ನಿರ್ಧಾರ ಸಮಕಾಲೀನ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಅಧಿಕಾರದ ಪಾತ್ರವನ್ನು ನಿರ್ಧರಿಸುತ್ತೆ. ಖಂಡಿತವಾಗಿಯೂ ಸೊ ಇವತ್ತು ಪ್ರತಿಯೊಂದು ರಾಷ್ಟ್ರ ಆರ್ಥಿಕ ಅವಶ್ಯಕತೆಗಳಿಗಾಗಿ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಮೇಲೆ ಪರಸ್ಪರ ಅವಲಂಬನೆಯಾಗಿದ್ದರಿಂದ ಸೊ ಇವತ್ತು ಶಸ್ತ್ರಾಸ್ತ್ರಗಳನ್ನು ಹೆಚ್ಚು ಸಂಗ್ರಹ ಮಾಡಿ ಇನ್ನೊಂದು ರಾಷ್ಟ್ರಕ್ಕೆ ಶಸ್ತ್ರಾಸ್ತ್ರಗಳ ಬೆದರಿಕೆಯನ್ನು ತೋರಿಸಿ ಯಾವುದೇ ರಾಷ್ಟ್ರ ಬದುಕೋದಕ್ಕೂ ಆಗೋದಿಲ್ಲ, ತನ್ನ ಅಧಿಕಾರವನ್ನು ಚಲಾಯಿಸೋಕ್ಕೂ ಆಗೋದಿಲ್ಲ. ಯಾಕೆ ಅಂದರೆ ಆರ್ಥಿಕವಾಗಿ ಒಂದಿಲ್ಲ ಒಂದು ವಿಷಯದಲ್ಲಿ ಪ್ರತಿಯೊಂದು ರಾಷ್ಟ್ರ ಒಂದರ ಮೇಲೆ ಇಂಟರ್ ಡಿಪೆಂಡೆಂಟ್ ಆಗಿದೆ.
ಅತಿ ಹೆಚ್ಚು ಸರಕು ಸೇವೆಗಳ ಉತ್ಪಾದನೆಯನ್ನು ಮಾಡಿದಂಥ ರಾಷ್ಟ್ರಗಳು ಕೂಡ ಆ ಸರಕು ಸೇವೆಗಳ ಮಾರುಕಟ್ಟೆಗಾಗಿ ಹಿಂದುಳಿದ ರಾಷ್ಟ್ರಗಳ ಮೇಲೆ ಅವಲಂಬನೆಯಾಗಿದ್ದಾವೆ. ಹಿಂದುಳಿದ ರಾಷ್ಟ್ರಗಳು ತಮಗೆ ಬೇಕಾದಂತಹ ಬೇಸಿಕ್ ಏನು ಕೃಷಿ ಮತ್ತು ಕೈಗಾರಿಕೆ ಸರಕುಗಳಿಗಾಗಿ ಬೇರೆ ರಾಷ್ಟ್ರಗಳ ಮೇಲೆ ಅವಲಂಬನೆಯಾಗಿದ್ದಾವೆ. ಸೊ ಈ ರೀತಿ ಪರಸ್ಪರ ಅವಲಂಬನೆ ಹೆಚ್ಚಾಗಿದ್ದರಿಂದ ಯಾವುದೇ ರಾಷ್ಟ್ರ ಇವತ್ತು ಶಸ್ತ್ರಾಸ್ತ್ರಗಳ ಬೆದರಿಕೆಯ ಮೂಲಕ ಕಾರ್ಯವನ್ನು ನಿರ್ವಹಿಸೋಕೆ ಸಾಧ್ಯ ಆಗೋದಿಲ್ಲ. ಸೊ ಅವು ತಮ್ಮ ಅಧಿಕಾರವನ್ನು ನಾವು ಮಿತಿಯಾಗಿ ನಮ್ಮ ಅಧಿಕಾರವನ್ನು ಚಲಾಯಿಸ್ತಿದ್ದೀವಿ ಅಂತ ಇಡೀ ಜಗತ್ತಿನ ರಾಷ್ಟ್ರಗಳಿಗೆ ಪ್ರೂವ್ ಮಾಡಬೇಕು ಅಂದರೆ ದೇ ಹ್ಯಾವ್ ಟು ಕಂಟ್ರೋಲ್ ದೇರ್ ಆರ್ಮ್ಸ್. ತಮ್ಮ ಶಸ್ತ್ರಾಸ್ತ್ರಗಳನ್ನ ನಿಯಂತ್ರಿಸಬೇಕು, ಇದ್ದಂಥ ಮಾರಕ ಶಸ್ತ್ರಾಸ್ತ್ರಗಳನ್ನು ನಿರ್ಮೂಲನೆ ಮಾಡಬೇಕು. ಸೊ ದಿಸ್ ಇಸ್ ಹೌ. ಸೊ ಈ ರೀತಿ ರಾಷ್ಟ್ರೀಯ ಶಕ್ತಿಯ ಮೇಲೆ ಪರಿಣಾಮಕಾರಿ ಮತ್ತು ಶಕ್ತಿಯುತ ಮಿತಿಗಳು ಸೊ ಹಾಗೆ ಕಾರ್ಯನಿರ್ವಹಿಸ್ತಕ್ಕಂಥವು ಯಾವುವು ಅಂದರೆ ವಿಶ್ವಶಕ್ತಿಗಳು. ಸೊ ವಿಶ್ವ ಸರ್ಕಾರ ಅಥವಾ ವಿಶ್ವ ರಾಜ್ಯವನ್ನು ರಚಿಸುವ ಮೂಲಕ ಸೊ ಈ ರಾಷ್ಟ್ರೀಯ ಶಕ್ತಿಯ ಮೇಲೆ ಪರಿಣಾಮಕಾರಿಯಾದಂತಹ ಮತ್ತು ಶಾಶ್ವತವಾದಂತಹ ಒಂದು ಕಂಟ್ರೋಲನ್ನು ನಿಯಂತ್ರಣವನ್ನು ಸಾಧಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ವಿದ್ವಾಂಸರು ಪ್ರತಿಪಾದನೆಯನ್ನು ಮಾಡ್ತಾರೆ. ಓಕೆ, ಸೊ ಇವು ಅಟ್ಲೀಸ್ಟ್ ಸೊ ಈ ಒಂದು ಪ್ರಯತ್ನದ ಮೂಲಕ ಸೊ ಈ ಮಿತಿಗಳನ್ನು ವಿಶ್ವ ಸರ್ಕಾರ ಹೇರುವುದರ ಮೂಲಕ ಕನಿಷ್ಠ ಮಾನವ ಕುಲ 3ನೇ ಮಹಾಯುದ್ಧವನ್ನು ಪ್ರವೇಶ ಮಾಡುವುದನ್ನು ತಪ್ಪಿಸೋದಕ್ಕೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಕೆಲವು ಸುವ್ಯವಸ್ಥೆಯನ್ನು ಮತ್ತು ಅಭಿವೃದ್ಧಿಪರ ಚಟುವಟಿಕೆಗಳನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ. ಓಕೆ, ಸೊ ಈ ಒಂದು ವಿಷಯದ ಚರ್ಚೆಗಾಗಿ ಯು ಕ್ಯಾನ್ ರೆಫರ್ ದೀಸ್ ಬುಕ್ಸ್ ಆ್ಯಂಡ್ ಲಿಂಕ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್.